ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಟೆಕ್ನಾಲಜಿ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಇದು ಡೇ ಬೈ ಡೇ ತುಂಬಾನೇ ಇಂಪ್ರೂವ್ ಆಗ್ತಿದೆ. ಸೊ ಇದೇ ಫೆಬ್ರವರಿ 16, 2024 ನಮಗೊಂದು ಹೊಸ AI ಸಿಗುತ್ತೆ ಓಪನ್ AI ಅವರ ಕಡೆಯಿಂದ. ಅದೇ ಸಾರಾ. ನಿಮ್ಮೆಲ್ಲರಿಗೂ ಚಾಟ್ GPT ಗೊತ್ತಿರ್ಬೋದು. ಈ ಒಂದು ಚಾಟ್ GPT ಕೂಡ ನಮಗೆ ಓಪನ್ AI ಇಂದಾನೆ ಸಿಕ್ಕಿರೋದು. ಸೊ ಈ ಒಂದು ಚಾಟ್ GPTಲಿ ನಾವು ಇಮೇಲ್ ಕಳಿಸೋದಕ್ಕಾಗಿರ್ಬೋದು, ಅಥವಾ ಗ್ರಾಮೆಟಿಕಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅದನ್ನ ಫೈಂಡ್ ಮಾಡೋದಕ್ಕಾಗಿರ್ಬೋದು, ಅಥವಾ ನಾರ್ಮಲ್ ಆಗಿ ಏನಾದರೂ ಡೌಟ್ ಇದ್ರೆ ಕೇಳ್ತಿದ್ವಿ, ಹಾಗೆ ಆ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಂತಿದ್ವಿ. ಬಟ್ ಈ ಒಂದು ಸಾರಾ ಏನಿದೆ, ಈ ಸಾರಾದಲ್ಲಿ ನಾವು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಥಿಂಗ್ಸ್ ನ ಮಾಡಬಹುದು. ಈಗ ಯಾವುದೋ ಒಂದು ಸಿಚುಯೇಷನ್ ವಿಡಿಯೋ ಬೇಕಾಗಿರುತ್ತೆ ಅಂತ ಅನ್ಕೊಳ್ಳಿ. ಈಗ ಟೋಕಿಯೋ ಸಿಟಿಲಿ ಒಂದು ಹುಡುಗಿ ನಡ್ಕೊಂಡ್ ಬರೋ ರೀತಿ, ಆ ಹುಡುಗಿ ಕನ್ನಡಕ ಹಾಕೊಂಡಿರಬೇಕು, ಹಾಗೆ ಆ ಒಂದು ಕನ್ನಡಕದಲ್ಲಿ ಟೋಕಿಯೋ ಸಿಟಿ ಏನಿದೆ ಅದ್ರ ರಿಫ್ಲೆಕ್ಷನ್ ಬರ್ತಾ ಇರಬೇಕು, ಮತ್ತೆ ನೈಟ್ ಟೈಮ್ ಆಗಿರಬೇಕು ಅಂತ ಅನ್ಕೊಳ್ಳಿ. ಈ ರೀತಿಯಾದಂತಹ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ಟೋಕಿಯೋಗೆ ಹೋಗ್ಬೇಕು, ಅಲ್ಲಿ ಯಾವ್ದಾದ್ರು ಹುಡುಗಿನ ಹುಡುಕ್ಬೇಕು, ಆ ಹುಡುಗಿಗೆ ಕನ್ನಡಕ ಹಾಕ್ಸ್ಬೇಕು, ಹಾಗೆ ನೈಟ್ ಆಗೋವರೆಗೂ ವೆಯ್ಟ್ ಮಾಡಿ, ಅದಾದ್ಮೇಲೆ ವಿಡಿಯೋನ ಶೂಟ್ ಮಾಡಿ, ಮತ್ತೆ ಅದನ್ನ ಎಡಿಟ್ ಮಾಡಿ ಆ ಒಂದು ವಿಡಿಯೋ ಕ್ಲಿಪ್ ನ ನೀವು ತಗೋಬೇಕು. ಬಟ್ ಇಷ್ಟೆಲ್ಲ ರಿಸ್ಕ್ ಈ ಒಂದು AI ಕಡಿಮೆ ಮಾಡುತ್ತೆ. ಅಂದ್ರೆ ನಿಮ್ಗೆ ಏನ್ ಬೇಕು, ಯಾವ ರೀತಿಯಾದಂತಹ ವಿಡಿಯೋ ಬೇಕು, ಅದು ಡ್ರೋನ್ ಶಾಟ್ ಆಗಿರ್ಬೋದು, ಅಥವಾ ಈಗಿನ ಕಾಲದಲ್ಲಿ ಮಾಡಕ್ ಆಗದೆ ಇರೋದಾಗಿರ್ಬೋದು. ಈಗ ಮ್ಯಾಮಲ್ಸ್ ಇವಾಗ ಈ ಪ್ರಪಂಚದಲ್ಲಿ ಇಲ್ಲ. ಸೊ ಈ ಒಂದು ಮ್ಯಾಮಲ್ಸ್ ನ ಬೇಕಾದ್ರೆ ನೀವು ಈ ಒಂದು AI ಮೂಲಕ ಮತ್ತೆ ಸೃಷ್ಟಿ ಮಾಡಬಹುದು. ಸೊ ಈ ರೀತಿ ನಿಮ್ಗೆ ಏನ್ ಬೇಕು, ಯಾವ ಒಂದು ಸಿಚುಯೇಷನ್ ರೀತಿ ವಿಡಿಯೋ ಬೇಕು, ಈ ಒಂದು ಸಾರಾದಲ್ಲಿ ನಾವು ಟೈಪ್ ಮಾಡಿ ಸೆಂಡ್ ಮಾಡಬೇಕು. ವಿತಿನ್ ಎ ಫ್ಯೂ ಮಿನಿಟ್ಸ್ ನಿಮ್ಗೆ ಈ ಒಂದು ವಿಡಿಯೋ ಕ್ಲಿಪ್ಸ್ ಸಿಗುತ್ತೆ. ನನಗನ್ನಿಸ್ತಾ ಇರೋದು ಏನು ಅಂತ ಅಂದ್ರೆ, ಈ ಒಂದು AI ಏನಿದೆ ಇದು ಕಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆ ಕಂಟೆಂಟ್ ಕ್ರಿಯೇಟರ್ ಅನ್ನೋದಕ್ಕಿಂತ ಈಗ ಮೂವಿ ಮಾಡ್ತಾ ಇದ್ದೀರಾ, ಅಥವಾ ಒಂದು ಶಾರ್ಟ್ ಫಿಲಮ್ ಮಾಡ್ತಾ ಇದ್ದೀರಾ, ಅಥವಾ ಯಾವ್ದಾದ್ರು ಒಂದು ಕಾರ್ಟೂನ್ ನ ನೀವು ರೆಡಿ ಮಾಡ್ಬೇಕಂತಿರ್ತೀರಾ. ಸೊ ನೀವು ತುಂಬಾನೇ ಕಷ್ಟಪಡೋ ಅವಶ್ಯಕತೆನೇ ಇರಲ್ಲ. ಸುಮ್ಮನೆ ನಿಮ್ಗೆ ಯಾವ ರೀತಿಯಾದಂತಹ ನಿಮ್ಮ ಐಡಿಯಾ ಇರುತ್ತೆ, ಆ ಒಂದು ಐಡಿಯಾನ ಈ ಒಂದು ಸಾರಾ ಜೊತೆ ನೀವು ಶೇರ್ ಮಾಡಿದ್ರೆ ನಿಮ್ಮ ಒಂದು ಕ್ಲಿಪ್ಸ್ ಏನಿದೆ ಅದು ವಿತಿನ್ ಎ ಸೆಕೆಂಡ್ ನಿಮ್ಗೆ ರೆಡಿ ಆಗಿ ಸಿಗುತ್ತೆ. ಯಾರು ಗೊತ್ತು, ಮುಂದೊಂದು ದಿನ ಈ ಒಂದು AI ನ ಯೂಸ್ ಮಾಡಿ ಎಷ್ಟೋ ಮೂವಿ ಕ್ಲಿಪ್ಸ್ ಗಳೆಲ್ಲಾಗಿರ್ಬೋದು, ಅಥವಾ ಶಾರ್ಟ್ ಮೂವಿಲ್ ಆಗಿರ್ಬೋದು, ನಮಗೆ ಗೊತ್ತಾಗದೇ ಇರೋ ರೀತಿ ಕ್ಲಿಪ್ಸ್ ನ ಯೂಸ್ ಮಾಡಬಹುದು. ಈ ಒಂದು ಸಾರಾ ಏನಿದೆ ಇದು ಬೇಸಿಕಲಿ ಟೈಮ್ ಎಫಿಷಿಯನ್ಸಿ, ಕಾಸ್ಟ್ ಎಫಿಷಿಯನ್ಸಿ, ಹಾಗೆ ತುಂಬಾನೇ ಯೂಸ್ಫುಲ್ AI ಅಂತಾನೆ ಹೇಳ್ಬೋದು. ಹಾಗೆ ಪಾಸಿಟಿವ್ ಇರೋ ರೀತಿ ನೆಗೆಟಿವ್ ಕೂಡ ಇರುತ್ತೆ. ಸೊ ನೆಗೆಟಿವ್ ವಿಷಯ ಹೇಳೋದಾದ್ರೆ, ಯಾರೋ ಒಬ್ರು ತುಂಬಾನೇ ಕಷ್ಟಪಟ್ಟು ಈ ಒಂದು ವಿಡಿಯೋ ಕ್ಲಿಪ್ಸ್ ನೆಲ್ಲ ರೆಡಿ ಮಾಡಿರ್ತಾರೆ. ಬಟ್ ಇನ್ನೊಬ್ರು ಯಾರೋ ಸುಮ್ನೆ ಈ ಒಂದು ಸಾರಾ ಅಥವಾ ಬೇರೆ ಇನ್ನೊಂದು ಯಾವ್ದಾದ್ರು AI ನ ಯೂಸ್ ಮಾಡಿ ಒಂದು ವಿಡಿಯೋನ ರೆಡಿ ಮಾಡಿರ್ತಾರೆ ಅನ್ಕೊಳ್ಳಿ. ಸೊ ಅವ್ರಿಗೂ ಇವ್ರಿಗೂ ಏನು ಅಷ್ಟೊಂದು ವ್ಯತ್ಯಾಸ ಇರಲ್ಲ, ಯಾಕೆಂದ್ರೆ AI ಇದು ಅಷ್ಟೊಂದು ಕ್ಲಾರಿಟಿಯಾಗಿ ಅಕ್ಯುರೇಟ್ ಆಗಿ ವಿಡಿಯೋ ಕ್ಲಿಪ್ಸ್ ನ ನಮಗೆ ಕೊಡ್ತಿದೆ. ಸೊ ಈ ರೀತಿ ಇದ್ದಾಗ ನಿಜವಾಗ್ಲೂ AI ಬಗ್ಗೆ ಗೊತ್ತಿಲ್ಲದೆ ಯಾರು ನಿಜವಾಗ್ಲೂ ಪರಿಶ್ರಮ ಪಟ್ಟಿರ್ತಾರೆ, ಸೊ ಅವ್ರಿಗೆ ಒಂದ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆದ್ರೂ ಆಗ್ಬಹುದು. ಸೊ ಚಾಟ್ GPT ಬಂದಾದ್ಮೇಲೆ ಇನ್ನ ಎಷ್ಟೊಂದು AIಗಳು ಈ ಒಂದು ಚಾಟ್ GPT ನ ಯೂಸ್ ಮಾಡಿ ಇನ್ನೊಂದು ಹೊಸ ರೀತಿಯಾಗಿ ಕನ್ವರ್ಟ್ ಆಗಿದೆ. ಅದೇ ರೀತಿ ಈ ಒಂದು ಸಾರಾ ಏನಿದೆ ಇದನ್ನ ಯೂಸ್ ಮಾಡಿಕೊಂಡು ಇನ್ನ ಹೊಸ ರೀತಿಯಾದಂತಹ AI ನ ನಾವು ಮುಂದೊಂದು ದಿನದಲ್ಲಿ ನೋಡಬಹುದು. ಸೊ ಈ ಒಂದು ಸಾರಾ ಬಗ್ಗೆ ಇನ್ನ ನಿಮ್ಗೆ ಕ್ಲಾರಿಟಿಯಾಗಿ, ಅಂದ್ರೆ ಫುಲ್ ಇನ್ ಡೀಟೇಲ್ ಆಗಿ ಏನಾದ್ರು ಇದ್ರ ವಿಷಯನೂ ಬೇಕು ಅಂತ ಅಂದ್ರೆ ಇದರ ಒಂದು ಡೈರೆಕ್ಟ್ ಲಿಂಕ್ ಏನಿರುತ್ತೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಇದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ನ ನೀವು ಸ್ಟಡಿ ಮಾಡಬಹುದು. ಸೊ ದಿನದಿಂದ ದಿನಕ್ಕೆ ಹೊಸ AIಗಳು ಬರ್ತಿದೆ. ಹಾಗೆ ಎಷ್ಟೋ AIಗಳು ಒಳ್ಳೇದಕ್ಕೆ ಯೂಸ್ ಆದ್ರೆ ಇನ್ನ ಎಷ್ಟೋ AIಗಳು ಕೆಟ್ಟದಕ್ಕೂ ಕೂಡ ಯೂಸ್ ಆಗ್ತಿದೆ. ಸೊ ಇದಿಷ್ಟು ಸಾರಾ AI ನ ಬಗ್ಗೆ. ನಿಮ್ಗೆ ಹೇಗನ್ನಿಸ್ತು ಈ ಒಂದು AI ಬಗ್ಗೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.